ಮೂಡಾದ 142 ಬೇನಾಮಿ ಸೈಟುಗಳು ಮುಟ್ಟುಗೋಲು. ಪ್ರಭಾವಿಗಳಿಗೆ ಸೇರಿದ 142 ಸೈಟುಗಳು ಇಡಿ ಮುಟ್ಟುಗೋಲು. ಮುಟ್ಟುಗೋಲು ಹಾಕಿಕೊಂಡ 142 ಸೈಟುಗಳು ಯಾರಿಗೆ ಸೇರಿದ್ದು? ಯಾರ್ಯಾರು ಎಷ್ಟೆಷ್ಟು ಸೈಟುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿವೆ? ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮೂಡಾದ 142 ಬೇನಾಮಿ ಸೈಟುಗಳ ಮುಟ್ಟುಗೋಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಭಾವಿಗಳಿಗೆ ಸೇರಿದ 142 ಸೈಟುಗಳನ್ನು ಇಡಿ ಮುಟ್ಟುಗೋಲು ಹಾಕೊಂಡಿರುವಂತಹದ್ದು. ಮೂಡಾ ಮುಟ್ಟುಗೋಲು ಸೈಟ್ ಲಿಸ್ಟ್ ಈ ರೀತಿ ಇದೆ. ಅಬ್ದುಲ್ ವಾಜಿದ್ 42 ಸೈಟುಗಳು, ಅವುಗಳನ್ನು ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಈಗ ಇಡಿ ಮುಂದಾಗಿದೆ. ಜೊತೆಗೆ ಮಂಜುನಾಥ್ ಅವರಿಗೆ ಸೇರಿದಂತಹ 33 ಸೈಟುಗಳು, ಅದರ ಜೊತೆಗೇನೆ ರವಿಕುಮಾರ್ ಅವರಿಗೆ ಸೇರಿದಂತಹ 35 ಸೈಟುಗಳು, ಇನ್ನು ಚಾಮುಂಡೇಶ್ವರಿ ಲೇಔಟ್ನ ಹೆಸರಿನಲ್ಲಿ 21 ಸೈಟುಗಳು, ಜೈರಾಮ್ ಅವರ ಹೆಸರಿನಲ್ಲಿದ್ದಂತಹ 9 ಸೈಟುಗಳನ್ನು ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಇಡಿ ಮುಂದಾಗಿದೆ. ಇದು ಕೇವಲ ಸ್ಯಾಂಪಲ್ ಅಷ್ಟೇ. ಮುಂದಿನ ದಿನಗಳಲ್ಲಿ ಇದರ ವ್ಯಾಪ್ತಿ ಅಂದರೆ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಸೈಟ್ನ ಲಿಸ್ಟ್ ದೊಡ್ಡದಾಗುವಂತಹ ಸಾಧ್ಯತೆ ಇದೆ. ಇನ್ನು ಇಡಿ ಇನ್ವೆಸ್ಟಿಗೇಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರುಗಳು ಮುಗಿಬೀಳ್ತಾ ಇದ್ದಾರೆ. ಇಡಿಯಿಂದ 143 ಮೂಡಾ ಬೇನಾಮಿ ಸೈಟುಗಳು ಸೀಸ್ ಆಗಿದಾವಲ್ಲ, ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಬಿಗಿಪಟ್ಟನ್ನು ಹಿಡಿತಾ ಇದೆ. ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ವಿಪಕ್ಷದ ನಾಯಕರುಗಳು ಆಗ್ರಹಿಸ್ತಾ ಇದ್ದಾರೆ. ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹಿಸ್ತಾ ಇರುವಂಥದ್ದು. ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಅನುಮತಿ, ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥ ಅನುಮತಿ ಸರಿಯಾಗಿದೆ. ಮೇಲ್ನೋಟಕ್ಕೆ ಈ ಮೂಡಾ ಹಗರಣದಲ್ಲಿ ತಪ್ಪುಗಳು ನಡೆದು ಹೋಗಿದೆ, ಅವ್ಯವಹಾರ ನಡೆದಿದೆ. ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಕ್ರಮವಾಗಿ 14 ನಿವೇಶನಗಳು ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ರುಜುವಾತಾಗಿದೆ ಅನ್ನೋದನ್ನು ಹೈಕೋರ್ಟ್ ಮತ್ತೊಮ್ಮೆ ಹೇಳ್ತಕ್ಕಂಥ ಕೆಲಸ ಮಾಡಿತು. ಈಗ ಇಡಿನೂ ಕೂಡ ನೆನ್ನೆ ಹೇಳಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸ್ವಯಂ ಪ್ರೇರಣೆಯಿಂದ ಈ ಮೂಡಾ ತನಿಖೆ ಸಿಬಿಐಗೆ ವಹಿಸಲೇಬೇಕಾಗಿತ್ತು. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಬಂಡತನವನ್ನು ಬಿಟ್ಟು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ತತ್ಕ್ಷಣ ಈ ಮೂಡಾ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕಾಗ್ತದೆ. ಮತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಲೋಕಲ್ ಪೊಲೀಸ್ ಅಧಿಕಾರಿಗಳಿಂದ ಇದನ್ನು ತನಿಖೆ ಮಾಡಿದರೆ ಅವ್ರ ಮೇಲೆ ಒತ್ತಡ ಇರ್ತದೆ. ಅವ್ರಿಗೆ ಮುಂದೆ ಟ್ರಾನ್ಸ್ಫರ್ ಆಗಬೇಕು, ಒಳ್ಳೊಳ್ಳೆ ಕಡೆ ಪೋಸ್ಟಿಂಗ್ ಸಿಗಬೇಕು. ಆ ದೃಷ್ಟಿಯಿಂದ ಅವ್ರು ಯಾವುದೇ ಕಾರಣಕ್ಕೂ ಮಾಡಲ್ಲ. ಇದನ್ನು ಸಿಬಿಐ ತನಿಖೆ ಕೊಡಿ ಅಂತ ನಾವು ಈಗಾಗಲೇ ಒತ್ತಾಯನೂ ಕೂಡ ಮಾಡಿದಿರಿ. ಮೂಡಾ ಹಗರಣ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಇದ್ದಂಗೆ ಇದು. ಇದನ್ನು ಬಗೆದಷ್ಟು ಇನ್ನೂ ಹಗರಣಗಳು ಆಚೆ ಬರ್ತಾ ಇದೆ. ಅದಕ್ಕೆ ನಾವು ಇದನ್ನು ಸಿಬಿಐ ತನಿಖೆ ಕೊಡಿ ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ತಮ್ಮ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಕಾರಣಕ್ಕಾಗಿ, ಈ ಒಂದು ಹಗರಣ ಆಚೆ ಬಂದಿರೋ ಕಾರಣಕ್ಕಾಗಿ ತಮ್ಮದೇ ಆದ ತವರು ಕ್ಷೇತ್ರದಲ್ಲಿ ಒಂದು ಮೈಸೂರಿನ ಅಭಿವೃದ್ಧಿಗೆ ಒಂದು ಇತಿಹಾಸ ಇರುವಂಥದ್ದು ಸಂಸ್ಥೆ ಮೂಡಾ, ಅಂಥ ಸಂಸ್ಥೆಯಲ್ಲಿ ಒಂದು ಹಗರಣ ನಡೆದಿರೋ ಕಾರಣಕ್ಕಾಗಿ ಅವರು ತಮ್ಮ ರಾಜೀನಾಮೆ ಕೊಟ್ಟು ಒಂದು ಫ್ರೀಯಾಗಿರುವಂಥದ್ದು, ಅವ್ರದ್ದು ಪ್ರಭಾವ ಇಲ್ಲದೆ ಇರುವಂಥದ್ದು ಒಂದು ಸಂಸ್ಥೆ ಮೂಲಕ ಇದು ತನಿಖೆ ಆಗಬೇಕಾಗಿ, ಸೊ ಆ ನಿಟ್ಟಿನಲ್ಲಿ ಅವರು ರಾಜೀನಾಮೆ ಕೊಟ್ಟು ಈ ತನಿಖೆ ಮುಗಿಯೋವರೆಗೂ ಅವರು